ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನನಗೆ ಇನ್ನೂ ಹುಷಾರಾಗಿಲ್ಲ, ಸೊ ಆದ್ರೂ ವಿಡಿಯೋ ಮಾಡ್ಬೇಕು ವಿಡಿಯೋ ಮಾಡ್ತಾ ಇದೀನಿ. ಇವತ್ತು ಸಂಡೇ, ಸಂಡೇ ಮಾಡಿದ್ದು, ಸಂಡೇನೇ ಮಾಡಿದ್ದು. ಬಿಡು ಚಿನ್ನು, ಬಿಡೆ. ಇವಾಗ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡಿದೀನಿ. ಬಿಸಿಬೇಳೆ ಬಾತ್ ಮಾಡಿದೆ ನೋಡಿ. ಇವಾಗ ನನ್ನ ಮಕ್ಳಿಗೆ ಹಾಕೊಡ್ಬೇಕು. ಇಬ್ಬರು ಇದ್ದಾರೆ, ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗಿದೀವಿ. ಯಾಕಪ್ಪ ರೆಡಿ ಆಗಿದೀವಿ ಅದು ಇಷ್ಟು ಬೇಗ ಅಂತ ಅಂದ್ರೆ, ಸ್ನಾನ ಮಾಡ್ಕೊಂಡು ಇವತ್ತು ಅತಿ ಸಂಡೇ ಸ್ವಲ್ಪ ಗ್ರಾಸರಿ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ಡಿಮಾರ್ಟ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಮತ್ತೆ ಮಕ್ಳಿಗೆ ಪಲ್ಸ್ ಪೋಲಿಯೋ ಹಾಕ್ಸ್ಬೇಕಲ್ಲ, ಸೊ ಹಾಗಾಗಿ ಹೋಗ್ತಾ ಇದೀವಿ. ನೀವು ಕೂಡ ಎಲ್ರು ಕಡ್ಡಾಯವಾಗಿ 5 ವರ್ಷದ ಮಕ್ಕಳು, 5 ವರ್ಷದ ಒಳಗಡೆ ಮಕ್ಕಳುಗಳಿಗೆ ಎಲ್ಲರೂ ಪಲ್ಸ್ ಪೋಲಿಯೋ ಹಾಕಿ ಅಂತ ಹೇಳ್ತಾ ಬನ್ನಿ. ಇವಾಗ ಮಕ್ಳಿಗೆ ತಿಂಡಿ ಕೂಡ ಹಾಕೊಡ್ತೀನಿ. ತಿಂಡಿ ಮಾಡ್ಬಿಟ್ಟು ನೆಕ್ಸ್ಟ್ ಹೊರಡ್ತೀವಿ. ಇವತ್ತಿನ ದಿನ ಫುಲ್ ಡೇ ಏನೇನಾಗುತ್ತೆ ತೋರಿಸ್ತೀನಿ. ಬನ್ನಿ ಇವಾಗ ತಿಂಡಿ ಮಾಡೋಣ. ತಿಂಡಿ ಕೂಡ ರೆಡಿ ಆಗಿದೆ. ಮಕ್ಳಿಗೆ ತಿಂಡಿ ಹಾಕೊಟ್ಟು ನಾವು ತಿಂಡಿ ಮಾಡ್ಬಿಟ್ಟು ನೆಕ್ಸ್ಟ್ ಹೊರಡ್ತೀವಿ ಡಿಮಾರ್ಟ್ಗೆ. ಬನ್ನಿ ಡಿಮಾರ್ಟ್ ಹೊರಡ್ತಿದೀವಲ್ಲ, ರೆಡಿ ಅದು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಇವ್ನಿಗೆ ಪೋಲಿಯೋ ಹಾಕ್ಸ್ಕೊಂಡು ನಾನು ಸ್ವಲ್ಪ ಆಸ್ಪತ್ರೆಗೆ ತೋರಿಸ್ಬಿಟ್ಟು ನೆಕ್ಸ್ಟ್ ಡಿಮಾರ್ಟ್ ಹೋಗಿ ಸಾಮಾನುಗಳನ್ನು ತಗೊಳ್ಬೇಕು. ಬಾಯ್ ಬಾಯ್ ನಮಗಳು. ಬನ್ನಿ ಇವಾಗ ಹೊರಡೋಣ. ಕಲೆಕ್ಟ್ ಮೊದಲು ಹಾಸ್ಪಿಟಲ್ಗೆ ತೋರಿಸ್ಕೊ ಅಂತ ಹೇಳಿದರು ಹಸ್ಬೆಂಡು, ಹಾಗಾಗಿ ಹಾಸ್ಪಿಟಲ್ಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ರಶ್ ಇತ್ತು. ಅದರಲ್ಲೂ ಇವಾಗ ಮಧ್ಯಾಹ್ನಕ್ಕೆ ಕ್ಲೋಸ್ ಅಂತೆ 2 ಗಂಟೆಗೆ, ಹಾಗಾಗಿ ತೋರಿಸ್ಕೊಂಡು ಹೋಗೋಣ ಅಂಥೇಳಿ ತೋರಿಸ್ಕೊಂಡ್ವಿ. ಹಂಗೆ ಮಾಡಿ ಮಗು ಇದೆ ಅಂತ ಬೇಗನೆ ಬಿಟ್ಟರು, ತೋರಿಸ್ಕೊಂಡು ಬಂದ್ವಿ. ನನ್ನ ಮಗ ಆನ್ ಮಲ್ಕೊಂಡೇ ಬಿಟ್ಟ, ಡಿಮಾರ್ಟ್ ಹತ್ರ ಬರೋ ಅಷ್ಟರಲ್ಲಿ ಮಲ್ಕೊಂಡೇ ಬಿಟ್ಟ. ಯಾಕೆಂದರೆ ಒಂದು ಮಲ್ಗೋ ಟೈಮ್ ಇದು. ಸೊ ಅವ್ನು ಮಲ್ಗೋ ಟೈಮಲ್ಲಿ ನಾವು ಹೊರಗಡೆ ಕರ್ಕೊಬಂದರೆ ಅವನು ಅಳ್ಕೊಂಡು ಹಂಗೆ ಮಲ್ಕೊಂಡೇ ಬಿಟ್ಟ. ಬೈಕಲ್ಲೇ ಬಂದು ಬೈಕ್ನು ಪಾರ್ಕಿಂಗ್ ಮಾಡಿಬಿಟ್ಟು ಬಂದರು. ಒಳಗಡೆ ಹೋದರೆ ಸಿಕ್ಕಾಬಟ್ಟೆ ರಶ್ ಇದೆ. ಯಪ್ಪ, ಅಷ್ಟೊಂದು ರಶ್ಶು. ವೀಕೆಂಡ್ ಅಲ್ವಾ, ಅದರಲ್ಲೂ ಸಂಡೇ ಮತ್ತು ಇಯರ್ ಎಂಡ್ ಅಲ್ವಾ, ಸಿಕ್ಕಾಬಟ್ಟೆ ಜನಗಳಿದ್ರು. ಮಕ್ಕಳೆಲ್ಲ ಎತ್ಕೊಂಡು ಎಲ್ಲ ಏನೇನು ಬೇಕು ತೊಗೊಳಕ್ಕೆ ಸಿಕ್ಕಾಬಟ್ಟೆ ಹಿಂಸೆ. ಇಬ್ಬರೂ ನನ್ನ ಹಸ್ಬೆಂಡೇ ಎತ್ಕೊಂಡಿದ್ರು, ನಾನು ಏನೇನು ಬೇಕು ಅದನ್ನು ತಗೋತಾ ಇದ್ದೆ. ವಿಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ ಜಾಸ್ತಿ, ಏಕೆಂದರೆ ರಶ್ ಇತ್ತು ಅಂತ ಹೇಳಿ ವಿಡಿಯೋನೂ ಮಾಡ್ಕೊಳಕ್ಕಾಗಲೇ ಇಲ್ಲ. ಏನೇನು ಬೇಕು ಅದನ್ನು ತೊಗೊಂಡು ನೆಕ್ಸ್ಟು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಬೇಗನೆ ಹೊರಡೋಣ ಅಂಥೇಳಿ ಬಿಲ್ಲಿಂಗ್ ಮಾಡಿಸ್ಕೊಂಡ್ವಿ. ನಾವು ಬಂದಿದ್ದು 12 ಗಂಟೆಗೆ, 11 ಗಂಟೆಗೆ ಬಂದಿದ್ವಿ. ಆದರೆ ಹೋಗೋ ಅಷ್ಟರಲ್ಲಿ 3 ಗಂಟೆ ಆಗೋಗಿತ್ತು. ಮನೆಗೆ ಹೋಗೋ ಅಷ್ಟರಲ್ಲಿ ಬಿಲ್ಲಿಂಗ್ ಎಲ್ಲ ಆಯಿತು. ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂತ ಅಳ್ತಾ ಇದ್ಲು. ಎಲ್ಲರಿಗೂ ಕೋಲ್ಡು ಕಾಫ್ ಆಗ್ಬಿಟ್ಟಿದೆ, ಆದ್ರೂ ನೋಡು ಐಸ್ ಕ್ರೀಮ್ ಬೇಕು ಅಂತ ಅಳ್ತಾ ಇದ್ಲಲ್ಲ. ಆಮೇಲೆ ಜೋರಾಗಿ ಅಳ್ತಾಳೆ ಅಂತ ಹೇಳಿ ನನ್ನ ಹಸ್ಬೆಂಡು ಹೋಗಿರ್ಲಿ ತೊಗೊಬರೋಗು ಅಂತ ಹೇಳಿದ್ರು. ನಾನು ಕೊಡ್ದೇನೆ ಏನು ಮಾಡೋಕ್ಕಾಗಲ್ಲ. ಅವಕ್ಕೆ ಕೆಮ್ಮು ನೆಗಡಿ ಏನು ಗೊತ್ತಾಗಲ್ಲ. ಹೋಟೆಲ್ ತಿನ್ನಬೇಕು ಅಂತ ಹೇಳಿ ತಿಂದಳು. ಆವಾಗ ತಿಂದು ಮುಗಿಸ್ಕೊಂಡು ಎಲ್ಲ ಆಯಿತು, ಮನೆ ಕಡೆ ಹೊರಟ್ವಿ. ಆಗಲೇ ನಾವು ಮನೆಗೆ ಬರೋ ಅಷ್ಟರಲ್ಲಿ 3 ಗಂಟೆನೇ ಆಗೋಗಿತ್ತು. ಮಧ್ಯಾಹ್ನ ಊಟನೂ ಇರಲಿಲ್ಲ. ಸೊ ಹಂಗಾಗಿ ನೋಡಬೇಕು, ಮನೆಗೆ ಹೊರಗಡೆ ಎಲ್ಲರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಇವಾಗ ಬಂದ್ವಿ ನೋಡಿ, ಟೈಮ್ ಬಂದು 3 ಗಂಟೆ ಆಗೋಗಿದೆ. ಟೈಮ್ ಕಾಣಿಸ್ತಿದ್ಯಾ, 3 ಗಂಟೆ ಆಯಿತು. ಎಲ್ಲ ತೊಗೊಂಡು ಬಂದಿದ್ವಿ. ನೆಕ್ಸ್ಟು ಏನೇನು ತೊಗೊಂಬಂದಿದ್ವಿ ಅಂತ ತೋರಿಸ್ತೀನಿ. ಇವಾಗ ಅಡುಗೆ ಮಾಡಬೇಕು. ಲೇಟಾಗಿ ಹೋಗಿದೆ. ಹಸ್ಬೆಂಡ್ ಚಿಕನ್ ತೊಗೊಬರಕ್ಕೆ ಹೋಗಿದ್ದಾರೆ. ಅವರು ಚಿಕನ್ ಇವತ್ತು ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಚಿಕನ್ ಸಾಂಬಾರು ಮತ್ತು ನಾನು ಇವತ್ತು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ನಾನು ಎಲ್ಲನೂ ರೆಡಿ ಮಾಡ್ಕೋತೀನಿ, ಲೇಟಾಗಿಬಿಡುತ್ತೆ ಅಂತ ಬೈತಾರೆ. ಸೊ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪರೋಟ ತಂದಿದ್ದೀನಲ್ವಾ, ಸೊ ಅದಕ್ಕೆ ನಿಮಗೆ ಏನೇನು ತಂದಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ. ಇವಾಗ ತುಂಬ ಲೇಟಾಗಿ ಹೋಗಿದೆ, ಅಡುಗೆ ಮಾಡೋದೇನೋ ತೋರಿಸಲ್ಲ. ಓಕೆ, ಅಡುಗೆ ಎಲ್ಲ ಆದಮೇಲೆ, ಊಟ ಎಲ್ಲ ಆದಮೇಲೆ ಸಿಗ್ತೀನಿ. ತುಂಬ ಹೊಟ್ಟೆ ಅಷ್ಟು ಆಗ್ತಿದೆ. ಹೊರಗಡೆ ಏನೂ ತಿನ್ನಲಿಲ್ಲ ನಾವು. ಮಕ್ಕಳೆಲ್ಲ ಇದ್ರಲ್ವ, ನಿದ್ರೆ ಮಾಡ್ತಿದ್ರು ಅಂತ ಹೇಳಿ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಇವಾಗ ಅಡುಗೆ ಮಾಡಿಬಿಟ್ಟು ಸಿಗ್ತೀನಿ. ಬಾಯ್. ಐಟಮ್ಸ್ ತಂದಿದ್ದೀವಿ ನೋಡಿ, ಏನೇನು ತಂದಿದ್ದೀವಿ ಅಂತ ಹೇಳ್ತೀನಿ. ಇವಾಗ ನನ್ನ ಮಗಳ ಬಟ್ಟೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ನನ್ನ ಬಟ್ಟೆ. ಇದು ಒಂದು ಟಾಪ್ಗೆ 99 ರುಪೀಸು, ಅದಕ್ಕೆ ತಗೊಂಡೆ ಇಡ್ಲಿ ಅಂತ. ಇದು ಎಲ್ಲ 299, ಆಫರಲ್ಲಿ 199ಗೆ ಸಿಕ್ತು. ಹಾಗಾಗಿ 1, 2, 3 ತಗೊಂಡೆ.
ಅವಳಿಗೆ ಅಂತ ನನ್ನ ಮಗಳಿಗೆ ಅಂತ. ನೆಕ್ಸ್ಟು ಒಂದು ಪ್ಯಾಕೆಟ್ ಪರೋಟ ತಗೊಂಡೆ. ಇವತ್ತು ಪರೋಟ ತಿನ್ಬೇಕು ಅನ್ನಿಸ್ತಿತ್ತು, ಹಂಗಾಗಿ ಕುತ್ಕೊಯ್ ಕಳಿಸಿಲ್ಲ ಪರೋಟ ತಗೊಂಡೆ. ಇದು ನನ್ನ ಮಗನಿಗೆ ವಾಟರ್ ಬಾಟಲ್. ಅವ್ನಿಗೆ ಎಲ್ಲರೂ ಹೊರಗಡೆ ಹೋದಾಗ ನೀವು ಕುಡಿಯೋಕೆ ಬೇಕು ಅಂತ ಹೇಳಿ ನಿಪ್ಪಲ್ ಬಾಟ್ಲೆ ಇತ್ತು ಅನ್ನೋ ಹತ್ರ. ಈ ಥರದ್ದು ಇರಲಿಲ್ಲ, ಈ ಥರದ್ದು ಅಂದರೆ ಇವಳ್ದಿತ್ತು. ಸೊ ಹಂಗಾಗಿ ಇವಳು ಬೇಡ ಅಂತ ಇವಳು ತಗೊಂಡೆ. ಇದೊಂದು ಇದಕ್ಕೆ ಎಷ್ಟು 149 ಇದಕ್ಕೆ. ಟೂತ್ ಪೇಸ್ಟು ಕ್ಲೋಸಪ್ಪು ಇದು ಪೇಸ್ಟ್ ತಗೋಬೇಕಿತ್ತು. ಇದಕ್ಕೆ 180 ರುಪೀಸು. ಇದು ಪಾಂಡ್ಸ್ ಕ್ರೀಮು ಇದಕ್ಕೆ 290 ಏನೋ ಇತ್ತು, 290 ಆಫರಲ್ಲಿ ಇತ್ತು ಅಂತ ತಗೊಂಡೆ. ಇದಕ್ಕೆ 500 ಏನೋ ಇತ್ತು ಅಂದರೆ 290 ಸಿಕ್ಕಂತ ತಗೊಂಡೆ. ಇದು ಪುಳಿಯೋಗರೆ ಪ್ಯಾಕೆಟು ಅಯ್ಯಂಗಾರ್ದು ಅಂತ ಇತ್ತು, ಅದಕ್ಕೆ ತೊಗೊಂಡೆ. ಇದಕ್ಕೆ ಐ ಥಿಂಕ್ 150 ಏನೋ 200 ಆದರೆ 150 ಆಫರ್ ಇತ್ತು ಅಂತ ತೊಗೊಂಡೆ. ಇಲ್ಲಿ ನ್ಯಾಪ್ಕಿನ್ ಇನ್ನೊಂದು, ಇದು ನ್ಯಾಪ್ಕಿನ್ನು ಬೈ 1 get 1 ಒಂದು 35 ರುಪೀಸು, ಹಾಗಾಗಿ 2 ತಗೊಂಡೆ. ಇದು ವಾಂಗಿಬಾತ್ ಪೌಡರು. ಇದಕ್ಕೆಷ್ಟು ಇದಕ್ಕೆ 155 ಇರಬೇಕು ಮೋಸ್ಟ್ಲಿ, ಗೊತ್ತಿಲ್ಲ ಎಷ್ಟು ಅಂತ. ಬಿಲ್ ಇಲ್ಲೇ ಇದೆ. 155 ಆಯಿತು. ಇದು ಕೊರಿಯಂಡರ್ ಪೌಡರು. ಇದಕ್ಕೆ 85 ರುಪೀಸು. ತೊಗರಿಬೇಳೆ ಇದಕ್ಕೆ 167 ಆಯಿತು. 1 kgಗೆ 110 ರೂಪಾಯಿ, 101 ರೂಪಾಯಿ ಇತ್ತು. 101 ಇತ್ತು, ಹಾಗಾಗಿ 1.5 kg ತೊಗೊಂಡೆ. ಇದು ಶೇಂಗಾ ಬೀಜ ನನ್ನ ಮಗಳಿಗೆ ಎಳ್ಬಿರೋಕ್ಕೂ ಬೇಕಾಗುತ್ತೆ ಅಂತ 1 kg ತೊಗೊಂಡೆ. ಇದಕ್ಕೆ ಎಷ್ಟಾಯಿತು 139 1 kgಗೆ, ಅಲ್ಲ 1.5 kg ತೊಗೊಂಡಿದ್ದೀನಿ. ಇದು ಉಪ್ಪು ಮಾಮೂಲಿ ಗೊತ್ತಲ್ಲ, ಇದು 22 ರುಪೀಸು. ಹಾಗೆ ಬೆಲ್ಲ ಬೇಕಿತ್ತು ಅಂತ ಬೆಲ್ಲ ತೊಗೊಂಡೆ. ಇದು ಉದ್ದಿನಬೇಳೆ ಗಲಿದು ತೊಗೊಂಡೆ. ಜೀರಾ ಪ್ಯಾಕೆಟು ಮಿಕ್ಸ್ ಆಗಿ 2 ತೊಗೊಬಿಟ್ಟಿದ್ದೀನಿ. ಇದೆಲ್ಲ ಒಂದು 100, ಇದು 80 ರೂಪಾಯಿ. ಇದಕ್ಕೆ 46 ರೂಪಾಯಿ ಮಿಕ್ಸರ್ ತೊಗೊಬಿಟ್ಟಿರೋದು. ಇದು 20 ರುಪೀಸ್ ಏನೋ ಅನಿಸುತ್ತೆ. ಇದು 20 ರುಪೀಸ್. ಇದು ಸಾಸಿವೆ. ವಾಂಗಿಬಾತ್ ಪೌಡರು ಇದು 80 ರೂಪಾಯಿ. ಇದು ರಾ ಸಾಲ್ಟು ಮಕ್ಕಳಿಗೆ ಅಂತ ತಗೊಂಡೆ, ಪಿಂಕ್ ಸಾಲ್ಟು. ಇದು 1 kgಗೆ 78 ರೂಪಾಯಿ. ನೀನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನೀನು ಹೇಳ್ಕೊಂಡು ಹೋಗ್ಬಿಡ ಕಡೆಗೆ. ಹಾಂ ಸರಿಯಾ? ಇದು ಕಣ್ಣನ್ ದೇವನು. ಇದು ಎಷ್ಟು ರೂಪಾಯಿ? 170 ರೂಪಾಯಿ. ಆಫರಲ್ಲಿ ತಂದು ತಗೊಂಡೆ 150 ರೂಪಾಯಿ. ಚಿನ್ನು ಯಾಕ್ರೋ ನಾನು ವಿಡಿಯೋ ಮಾಡೋಕ್ಕೆ ಕೊಡ್ತಾ ಇಲ್ಲ ಇವರು. ಕಡಲೆಬೇಳೆ 1 kgಗೆ 78 ರೂಪಾಯಿ ಇತ್ತು, ನಾನು 1 kg ತಗೊಂಡೆ. ಸಕ್ಕರೆ 43 ರೂಪಾಯಿ 1 kgಗೆ, ನಾನು 1.25 kg ತಗೊಂಡಿದ್ದೀನಿ. ಹುರ್ಗಡ್ಲೆ ಅರ್ಧ kg ತಗೊಂಡೆ, 110 ರೂಪಾಯಿ ಹುರ್ಗಡ್ಲೆ 1 kgಗೆ. ನಾನು ಅರ್ಧ kg ತಗೊಂಡೆ, 50 ರೂಪಾಯಿ ಆಯಿತು. ಸೊ ಇಷ್ಟಾಯಿತು. ಇಷ್ಟು ಸಾಮಾನಿಗೆ ಎಷ್ಟಾಯಿತು? 3817 ರೂಪಾಯಿ. ನೋಡಿ 3817 ರೂಪಾಯಿ ಬಿಲ್ ತೋರಿಸ್ತೀನಿ ನೋಡಿ ಇಲ್ಲಿ. ಇಷ್ಟ ಆಯಿತು. ಅದು ನಾವು ಬೇಗ ತಗೊಂಡ್ವಿ, ಬೇಗ ಇನ್ನೂ ಐಟಮ್ಸ್ ಎಲ್ಲ ತಗೊಂಡಿದ್ವಿ. ಮಕ್ಕಳೆಲ್ಲ ಚಲಾಪಿಲ್ಲಿಯಾಗಿ ಇಟ್ಟಿಟ್ಟಿದ್ದಾರೆ. 170 ಏನೋ ಅನಿಸುತ್ತೆ. ನೋಡಿ ಆ್ಯಕ್ಚುಲಿ ನಾನು ಇದು ತರಕ್ಕೆ ಹೋಗಿತ್ತು, ಕೈಗೆ ಗ್ಲೌಸ್ ಬೇಕು ಅಂತ. ಬಟ್ ನನ್ನ ಅದೃಷ್ಟಕ್ಕೆ ನೋಡಿ ಅರ್ಧೇ ಹೋಗಿದೆ. ಮತ್ತೆ ನಾವು 150 ರೂಪಾಯಿಂದ ಗ್ಲೌಸ್ಗೆ ಅದೇ 150 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಅದಿರೋದು ಯಾವುದಪ್ಪ ಏರಿಯಾ, ಯಾವುದೋ ಏರಿಯಾ, ಅಲ್ಲಿ ತುಂಬ ದೂರ ಡಿಮಾರ್ಟ್ ಇರೋದಿಲ್ಲ, ಹತ್ರದಲ್ಲಿ ಎಲ್ಲೂ ಇಲ್ಲ. ಸೊ ಹಂಗಾಗಿ ಇವಾಗ ನೋಡಿ ಡಿಸಪಾಯಿಂಟ್ ಆಯಿತು. ಇದಕ್ಕೆ ಹೋಗಿತ್ತು ಆ್ಯಕ್ಚುಲಿ, ನಾವು ಇದಕ್ಕೆ ಹೋಗಿ ಇಷ್ಟೊಂದು ಸಾಮಾನು ತಂದ್ವಿ. ಸಾಮಾನು ತರಬೇಕಿತ್ತು, ಬಟ್ ಆ್ಯಕ್ಚುಲಾಗಿ ನಾನು ಇದಕ್ಕೆ ಸುಮಾರು ದಿನದಿಂದ ಹೋಗೋಣ ಅಂತ ಅಂದ್ಕೊಂಡು ಡಿಮಾರ್ಟಲ್ಲೇ ಸಿಗೋದಿಲ್ಲ ಅಂದ್ಬಿಟ್ಟು ಇದಕ್ಕೆ ಸಿಗೋಲ್ಲ ಅಂತ ಹೋಗಿದ್ದೆ. ಬಟ್ ಇದು ಹೊರದೇ ಹೋಗಿದೆ. ಪಾತ್ರೆ ತೊಳೆಯೋಕ್ಕಾಗಲ್ಲ, ಬೆಳಗ್ಗೆ ಟೈಮು ಕೆಳಗೆ ತರಿಸ್ತಾರಣ ಅಂತ ಹೋಗಿದ್ದೆ. ಹೀಗಾಗೋಯ್ತು.
ಇಷ್ಟಕ್ಕೆ 3200 ದೇವ್ರೆ. ಇಷ್ಟೇ ಇವತ್ತಿನ ವಿಡಿಯೋ. ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.